ಫ್ಯಾನ್ ಶೋನು ಫುಲ್ ಆಗಿಬಿಟ್ಟಿದೆ ಆಲ್ರೆಡಿ. ಅಲ್ಲೇ ಗೀತಾಂಜಲಿನೂ ಆಗಿದೆ, ನಮ್ಮಲ್ಲಿ 2 ಥಿಯೇಟ್ರು ಫ್ಯಾನ್ ಶೋ ಫುಲ್ ಆಗಿದೆ. ಮತ್ತು ಬೇರೆ ಶೋ ಒಂದು ಆನ್ಲೈನ್ ಆಗ್ತಾಯಿದೆ. ಚೆನ್ನಾಗಿ ಹೋಗ್ತಾಯಿದೆ ಟಿಕೆಟು. ಈ ವರಮಹಾಲಕ್ಷ್ಮಿ ಹಬ್ಬ ಇವತ್ತು ಹಬ್ಬ ಮಾಡೋದು ಬಿಟ್ಟು ಇಲ್ಲಿ ಈ ಟಿಕೆಟಿಂದು ಇದು ಒಂಥರ ಹಬ್ಬ ಆದಂಗೆ ಆಗ್ಬಿಟ್ಟಿದೆ. ಈ ಜನ ಬರ್ತಾ ಇದ್ದಾರೆ ಈಗಿನೂ ಟಿಕೆಟ್ ಬೇಕು ಅಂತಂದು, ಅದಕ್ಕೆ ಎಲ್ಲ ಆನ್ಲೈನ್ನೇ ಬುಕ್ ಆಗ್ತಾಯಿದ್ದಾವೆ. ಆಲ್ರೆಡಿ ಅಂತೂ ಎಲ್ಲ ಥಿಯೇಟ್ರು ಫುಲ್ ಆಗೇ ಆಗ್ತಾವೆ. 4 ಸಂಡೇ ಮಟನು ಫುಲ್ ಆಗೇ ಆಗುತ್ತೆ ಅಂತ. ಹೌದೌದು, ಫುಲ್. ಯಾಕಂದ್ರೆ ಜನ ಅದೇ ಸಿನಿಮಾ ಕಾಯ್ತಾಯಿದ್ರು. ಈಗ ಯಾರು ಭಯ ನೋಡು ಟ್ಯಾಕ್ಸಿಕ್ಕು ಅದೇ ಬರ್ಬೇಕು, ಅದು ಬಿಟ್ಟರೆ ಮತ್ತು ಬೇರೆ ಯಾವ ಸಿನಿಮಾದ್ದು ಈಗ ಸದ್ಯ ಇದ್ದಿಲ್ಲ. ಈಗ ಇದು ಒಂದು ಸಿನಿಮಾನೇ ಈಗ ನೋಡೋ ಅಂಥ ಸಿನಿಮಾ ಇರೋದೀಗ. ಜನ ಈಗ ಅಲ್ಲೇ ಒಂದು 2 ವರ್ಷದಿಂದ ಅಂತೂ ಕಾಯ್ತಾಯಿದ್ರು. ಪೋಸ್ಟ್ಮ್ಯಾನ್ ಆಗಿ ಅದು ಏನಾಗಿ ಮತ್ತು ನಾವು ಡಿಸೆಂಬರಿಗೆ ಇದ್ದದ್ದು ಮತ್ತೇನೋ ಈಗ ಆಗಸ್ಟಿಗೆ ರಿಲೀಸ್ ಆಗ್ತಾಯಿದೆ. ಅದು ವರಮಹಾಲಕ್ಷ್ಮಿದು ಇವತ್ತಿಂದ ಆನ್ಲೈನ್ ಎಲ್ಲ ಬಿಡೋಕ್ಕೆ ಹೇಳಿದ್ದಾರೆ. ಎಲ್ಲ ಬಿಟ್ಟಿದ್ದಾವೆ, ಎಲ್ಲ ನಡೀತಾ ಇದೆ. ಬುಧವಾರ ದಿವಸ ಸಿನಿಮಾ ರಿಲೀಸ್ ಆಗುತ್ತೆ 26ಕ್ಕೆ. ಫಸ್ಟ್ ಶೋ ಅಂತ 6 ಗಂಟೆ 6:30 2 ಥಿಯೇಟ್ರು ಸ್ಟಾರ್ಟ್ ಮಾಡ್ತೇವೆ. ನಾವು ನೋಡ್ಬೋದು. ಇದು ಟಾಕ್ಸಿಕ್ ಪಿಕ್ಚರು ಮೋಸ್ಟ್ ಅವೇಟೆಡ್ ಫಿಲ್ಮ್. ಇದು ಯಶ್ಗೆ ಬರಬೇಕಪ್ಪ ನೋಡಬೇಕು ಅನ್ನೋದು ಭಾಳ ಕುತೂಹಲ ಐತಿ. ಈಗಾಗಲೇ ವರಮಹಾಲಕ್ಷ್ಮಿ ಇವತ್ತಿನ ದಿವಸನೇ ಎಲ್ಲ ಕಡೆ ಬುಕ್ಕಿಂಗ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅವರು. ಆಮೇಲೆ ನಮ್ಮಲ್ಲಿನೂ ಕೂಡ ತ್ರಿಶೂಲ್ ತ್ರಿನೇತ್ರ ಥಿಯೇಟರ್ ದಾವಣಗೆರೆ, ತ್ರಿಶೂಲ್ ತ್ರಿನೇತ್ರ ಮತ್ತು ಗೀತಾಂಜಲಿನೂ ಕೂಡ ಇದೆ. ಎಲ್ಲವೂ ಒಂದು ವಾರಗಂಟ್ಲು ಹೌಸ್ಫುಲ್ ಹೋಗೋ ಚಾನ್ಸು ಇದೆ. ಆಮೇಲೆ ಅದಲ್ಲದೆ ದಿಸ್ ಯಶ್ ಫಿಲ್ಮ್ ಏನೈತಲ್ಲ, ಮೋಸ್ಟ್ ಅವೇಟೆಡ್ ಆ್ಯಂಡ್ ಪೀಪಲ್ ಆರ್ ಹಂಗ್ರಿ ಟು ಸಿ ಅಬೌಟ್ ದಿಸ್ ಟೈಪ್ ಆಫ್ ಮೂವಿ. ಎಸ್ಪೆಷಲಿ ಮೀನ್ಸ್ ಯಶ್ ಮೂವಿ ದಟ್ ಐ ವಾಂಟ್ ಟು ಸೇ. ಆ್ಯಂಡ್ ಆಲ್ಸೋ ದಿಸ್ ಮೋಸ್ಟ್ ಅವೇಟೆಡ್. 26ನೇ ತಾರೀಕು ಆಗಸ್ಟ್ನಲ್ಲಿ ಪ್ರೀಪೋಂಡ್ ಆಗೈತೆ ಅಂತ ಮಾತಾಡಿದ್ದು ಇದೆ. ಆಮೇಲೆ ಇದು ಪೋಸ್ಟ್ಪೋನ್ ಆಗೈತೆ ಅಂತ ಹೇಳಿದ್ರೆ ಅದು ಯಾವುದೋ ಒಂದು ಕಾರಣಕ್ಕೆ ಮುಂದೆ ಹೋಗಿರ್ಬೇಕು ವಿನಃ ಬೇರೆ ಏನೂ ಅಲ್ಲ. ಇಂತಜಾರ್ ಕಾ ಫಲ್ ಮೀಟಾ ರಹತಾ ಹೈ. ಇದು ಏನು ಅವೇಟೆಡ್ ಫಿಲ್ಮು ಬರ್ತೈತೆ ಅಂತ ಹೇಳಿ ಇದು ಹಣ್ಣು ಏನಿರ್ತೈತಲ್ಲ ಅದು ಸ್ವಲ್ಪ ಮಾಗಿದ ಮೇಲೆ ಭಾಳ ಸಿಹಿ ಇರ್ತೈತಿ ಅಂತ ನನಗೆ ಅನ್ನಿಸ್ತಿದೆ. ಯಾಕಂದರೆ ಆ ಟೈಪ್ ಇದು ಒಂದು ಜನಲ್ಲಿ ಕ್ರೇಜ್ ಕ್ರಿಯೇಟ್ ಮಾಡಿದ್ದಾರೆ ಇವರು. ಕ್ರೇಜ್ ಕ್ರಿಯೇಟ್ ನಾವು ಮಾಡೋದಲ್ಲ, ಕ್ರೇಜ್ ಕ್ರಿಯೇಟ್ ಆಗಿಬಿಟ್ಟಿದೆ. ಅದು ಅಷ್ಟೇ, ಕ್ರಿಯೇಟ್ ಅಂತ ಹೇಳಿ ಫುಲ್ ಆಗಿಬಿಟ್ಟಿದೆ. ಎಲ್ಲರೂ ಮೋಸ್ಟ್ ಅವೇಟೆಡ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಟು ಸಿ ಹಂಗ್ರಿ ಟು ಸಿ ಅಬೌಟ್ ದಿಸ್ ಟೈಪ್ ಆಫ್ ಮೂವಿ. ಸೊ ಅವೇಟೆಡ್ ಅಷ್ಟೇ. ಇದು ಫ್ಯಾನ್ ಶೋ ಈಗ 6 ಗಂಟೆ ಫ್ಯಾನ್ ಶೋ ಇದೆ. ಆಲ್ರೆಡಿ ಆಲ್ಮೋಸ್ಟ್ ನಮ್ಮದೆಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಇವನ್ ತ್ರಿನೇತ್ರನೂ ಸೋಲ್ಡ್ ಔಟ್ ಆಗಿದೆ, ತ್ರಿಶೂಲ್ನೂ ಸೋಲ್ಡ್ ಔಟ್ ಆಗಿಬಿಟ್ಟಿದೆ ಆಲ್ರೆಡಿ. ಈಗ ನೆಕ್ಸ್ಟ್ ಬುಕ್ಕಿಂಗ್ ಓಪನ್ ಆಗಿದೆ. ಈಗೆಲ್ಲ ಹಂಗೆ ಹಾಟ್ ಕೇಕ್ ಹೋದಂಗೆ ಹೋಗ್ತಿದ್ದಾವೆ. ಪಟ್ ಅಂತ ಬುಕ್ ಆಗ್ತದವ. ನಮಗೆ ಏನು ಆರಾಮ್ ಅನಿಸ್ತೈತೆ ನೋಡ್ರಿ. ಈಗ ಮತ್ತೆ ಅವಾಗ ನಮಗೆ ಆರಾಮ್ ಅನಿಸ್ತೈತಿ. ಎಲ್ಲ ಹೋದ್ಮೇಲೆ ಮತ್ತೆ ನಾವು ಅವ್ರಿಗೆ ಬರೋರಿಗೆ ನೋಡೋರಿಗೆ ಅಷ್ಟೇ ಆಗ್ಬಿಡ್ತೈತಿವಿನಾ. ಕಾಯ್ತಾ ಇದ್ವಿ, ಮಂಚಿಂದನೂ ಕಾಯ್ತಾ ಇದ್ದೇವೆ. ನಾವು ಯಾವಾಗಲೂ ಕಾಯ್ತಾನೆ ಇರ್ತೇವೆ. ನಾವು ಇಂಥ ದೊಡ್ಡ ಪಿಕ್ಚರ್ ಬರೋದು ನೋಡಿದಪ್ಪ ಅಂತ ನಾವು ಯಾವಾಗಲೂ ಕಾಯ್ತಾನೆ ಇರ್ತೇವೆ ನಾವು. ಯಾಕಂದ್ರೆ ನಾವು ಥಿಯೇಟ್ರ್ನಲ್ಲಿ ಇರೋರು, ಮತ್ತು ಅದೇ ನಮಗೆಲ್ಲ ಅನುಕೂಲನೂ ಇರ್ತೈತಿ. ಮತ್ತು ಇಂಥ ಪಿಕ್ಚರ್ ಬರೋದ್ರಿಂದ ನಮ್ಮ ಥಿಯೇಟ್ರೂ ಚೆನ್ನಾಗಿ ನಡೀತಿರ್ತೈತಿ, ನಮ್ಮ ಜೀವನನೂ ಕೂಡ ಅದ್ರಲ್ಲಿ ನಡೀತೈತೆ ಅಂತ ನಾವು ತಿಳ್ಕೊಂಡಿರ್ತೇವೆ. ಯಾಕಂದ್ರೆ ಎಲ್ಲರೂ ಅದು ಬರಲಿಯಪ್ಪ ಇದು ಬರಲಿ ಸಣ್ಣ ಪಿಕ್ಚರ್ ತೆಗಿತಾರೆ ಪಾಪ, ಅವರು ಲೆಕ್ಕಕ್ಕೆ ಮಾಡ್ತಾರೆ ಹೋಗ್ತಿರ್ತೈತಿ. ಇದೆಲ್ಲ ದೊಡ್ಡ ಬಡ್ಜೆಟ್, ಇವು ದೊಡ್ಡ ವಿಚಾರ, ದೊಡ್ಡ. ಆ್ಯಂಡ್ ಆಲ್ಸೋ ಈಗ ಸಕ್ಸಸ್ ಅನ್ನೋದು ಒಂದು ಹಾರ್ಡ್ ವರ್ಕ್ನಲ್ಲಿ ಸಕ್ಸಸ್ ಬರ್ತೈತೆ. ಅದು ಸಕ್ಸಸ್ ಈಸ್ ನಾಟ್ ಮೇರ್ ಲಕ್ ಅಲ್ಲ, ಇಟ್ ಈಸ್ ಓನ್ಲಿ ಎನ್ ಹಾರ್ಡ್ ವರ್ಕ್ ದಟ್ ಇಟ್ ವಿಲ್ ಆ್ಯಡ್ ಟು ದ ಸಕ್ಸಸ್. ಆಮೇಲೆ ಸಂತೋಷ ಅನ್ನೋದು ಸಣ್ಣದ್ರಲ್ಲೇ ಇರ್ತೈತಿ, ಬಟ್ ಸಕ್ಸಸ್ ಅನ್ನೋದು ದೊಡ್ಡದ್ರಲ್ಲಿ ಇರ್ತೈತಿ. ಸಂತೋಷ ಅನ್ನೋದು ಸಣ್ಣದ್ರಲ್ಲಿ ಇರ್ತೈತಿ, ಸಕ್ಸಸ್ ಅನ್ನೋದು ದೊಡ್ಡದ್ರಲ್ಲಿ ಇರ್ತೈತಿ. ಬೆಳಗ್ಗೆ 5:55ಕ್ಕೆ ಫ್ಯಾನ್ ಶೋ ಇರುತ್ತದೆ. ಗೀತಾಂಜಲಿ, ತ್ರಿಶೂಲು, ತ್ರಿನೇತ್ರ ಎಲ್ಲ ಥಿಯೇಟ್ರ್ ಟಿಕೆಟ್ಗಳನ್ನು ಮುಂಗಡ ಕೊಡಲಾಗುವುದು. ಆದರೆ ಟ್ಯಾಕ್ಸಿ ಸಿನಿಮಾ ಮಾತ್ರ ಬೆಳಗ್ಗೆ 5:50ಕ್ಕೆ ಸೋಲ್ಡ್ ಔಟ್ ಆಗಿದೆ. 3 ಥಿಯೇಟ್ರು ಸೋಲ್ಡ್ ಔಟ್ ಆಗಿದೆ. ಭಾರಿ ನಿರೀಕ್ಷೆ ಇದೆ ಸಿನಿಮಾ ಮೇಲೆ, ಖಂಡಿತವಾಗಿ ಇದೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಬಂದು ಇದನ್ನು 100 ಡೇಸ್ ಆಗಿ ಮಾಡಿ ಕೊಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನಿಸಿಕೊಳ್ಳುತ್ತೇನೆ.